ಕಳ್ಸೋ ಮಟ್ಟ ಕಳಿಸಿದ ಮನಿ ಒಂದು ಮನೆ ಬಣ ಬಣ ಅನ್ನೋದು ಎಲ್ಲಾರ ಬಳಿ ಸಪ್ಪಳಾಗಬೇಕು ಗರಕ್ಕನ ಹೊಳ್ಳೋಣ ಮಂದಿ ಹೆಣ್ಮಕ್ಳು ಹಿಂಗ್ಯಾಕೆ ನೋಡ್ತಾನೆವ ಅನ್ನೋದು ಪಾಡಲ್ ತೆಗಿ ಅಂದ ಎಲ್ಲರೂ ಹೊಡಿಸ್ಕೊಳ್ಳಲೆಕ್ಕಿದ ಅಂತ ಬಂದು ಕಟ್ಟಿ ಕುಂತಿದ್ದ ಇದ್ರಿಗೆ ಮನೆ ಹೆಣ್ಮಗ ನೀರು ಹೊಂಟಿದ್ಲು ಇವನು ನೋಡಿ ತಮ್ಮ ಯಾಕ ಮಾರಿ ಸಾಣ ಮಾಡಿ ಅಲ್ಲ ಅಂದ್ಲು ಸಿಟ್ಟ ಬಂತು ಮನ್ಯಾಗ ಹೇಳ್ತಿರ್ಲಾರದೊಂದು ಈಕಿ ಹಿಂಗೆ ಅಂದದ್ದೊಂದು ನಾವ್ಯಾಕೆ ಸಾಣ ಮಾಡ್ತೀವಿ ಇರಂಗ ನೀವು ಎಂದ ನೀನ ಮಾರಿ ಸಾಣ ಮಾಡಿದ್ದಿ ಕೇಳಿದ್ರೆ ಎಷ್ಟು ಸಿಟ್ಟು ಬರ್ತತೆ ನಿನಗ ಅಡಿಗೆಯ ಮನೆಯಾಗ ಮಡದಿ ಸುಳಿವಿಲ್ಲ ಅಡಿಗೆ ಬಾಯಿಗೆ ರುಚಿ ಇಲ್ಲ ಹಿಡಿದವ ಮಡದಿ ತವ್ರಿಗೆ ಹೋಗ್ಯಾಳ ಹುಚ್ಚ ಅನ್ಲಿಕ್ಕೆ ಹೇಳಿ ತವ್ರ ಮನೆಗೆ ಹೋದ್ರ ಮಾರಿ ಸಾಣ ಮಾಡ್ತಾರ ನಾ ಹುಚ್ಚ ಯಾ ಕಾಲ್ದಾಗ ಅದಿದಿ ಏನ್ ತಾನ ಆಕೆನ ಮುಂದಲ್ ಬಸ್ ಕಳಿಸ್ಬೇಕಪ್ಪ ಹಿಂದಲ್ ಬಸ್ ಹತ್ಕೊಂಡು ಹೋಗಿ ಬಿಡ್ಬೇಕು ಅನ್ಲಿಕ್ಕೆ ಬಾಳ ಮಂದಿ ಒಂದ ಬಸ್ನಾಗ ಮುಂದಲ್ ಸೀಟಿಗೆ ಹೆಂಡತಿ ಕುಂದ್ರಿಸಿ ಹಿಂದಲ್ ಸೀಟಿಗೆ ಅವ್ರು ಕುಂದ್ರೋರು ಇರ್ತಾರ ಹೇಳಿ ತವ್ರ ಮನೆಗೆ ಹೋದ್ಲಿಲ್ರಿ ತಲೆಯಾಗ ಹುಳ ಎತ್ತಾಗ ಬಿಡ್ತಾವ ನಮ್ ತೊಗರಿ ತಿಪ್ಪನು ಒಮ್ಮೆ ಹೋದನ್ರಿ ಹೆಂಡತಿ ಊರಿಗೆ ಹೊಸದಾಗಿ ಹೆಂಡತಿ ತವ್ರ ಮನೆಗೆ ಹೋಗಿದ್ಲ ಇವನು ಹೋದ ಹೊಸ ಅಳಿಯ ಬಂದಾನ ಅಂದ್ಬಿಟ್ಟು ಅತ್ತಿಗೆ ಇಷ್ಟು ಸಂಭ್ರಮ ಬ್ಯಾಡದ ಖುಷಿಲಿ ಓಣಿ ತುಂಬ ಅಡ್ಡಾಡ್ಬಿಟ್ಟಿದ್ಲ ಅವ್ರ ಅತ್ತಿ ಅಳಿಯ ಬಂದು ಓಪ್ನ್ಯಾಗ ಅತ್ತಿ ಹೆಂಗ್ ಅಡ್ಡಾಡಿದ್ಲು ಅಂತ ಕತಿ ಹೆಣ್ಮಕ್ಳಿಗೆ ಬಾಳ ಮಂದಿ ಗೊತ್ತೈತಿ ನಾ ಏನ್ ಅದನ್ನ ಹೇಳೋದಲ್ಲ ನೀವು ಯಾರು ಹೆದರ್ಬೇಡ್ರಿ ಅಳಿಯ ಬಂದಾನ ಅಂತ ಹೇಳಿ ಪ್ರೀತಿಲೇ ಅವ್ರ ಅತ್ತಿ ಏನ್ ಮಾಡಿದ್ಲು ಊಟಕ್ಕೆ ಚಲೋದ್ ಏನಾರ ಮಾಡೋಣ ಅಂತ ಹೇಳಿ ಗೋಧಿ ಹುಗ್ಗಿ ಮಾಡಿದ್ಲು ಅಳಿಯನ್ ಕರೆದು ಕುಂದರ್ಸಿದ್ಲು ದೊಡ್ಡದೊಂದು ತಾಬಂಡಿನ 3 ಅಂಚಿಂದ ಹಿಂಗ ಇದ್ದದ್ದು ದೊಡ್ಡ ತಾಬಂಡಿ ಇರ್ತಿದ್ದು ನೋಡ್ರಿ ಅವಾಗ ಅಂತ ತಾಬಂಡಿ ಇಟ್ಟು ಗೋಧಿ ಹುಗ್ಗಿ ನೀಡಿದ್ಲು ಇವ ಸರ್ದಾರ್ ಏನ್ ಮಾಡ್ಬಿಟ್ಟ ಆ ತಾಬಂಡ್ಯಾಗ ನಡುವ ಸರ್ಕಾರಿ ಒಡ್ಡು ಹಾಕಿದಂಗೆ ಗೋಧಿ ಹುಗ್ಗಿ ಒಡ್ಡು ಹಾಕಿಬಿಟ್ಟ ಅಂದ್ರೆ ಒಂದ್ ಕಡೆಗೆ ಹಾಲು ನೀಡಿಸ್ಕೋಬೇಕು ಒಂದ್ ಕಡೆ ತುಪ್ಪ ನೀಡಿಸ್ಬೇಕು ಅಂತ ಹೇಳಿ ಅವ್ರ ಅತ್ತಿ ನೋಡಿ ತುಪ್ಪದ ಮ್ಯಾಗ ಬಹಳ ಮಾಹಿತಿ ಸೂಜಿಲೆ ತುಪ್ಪ ನೀಡಕ್ಕಿದ್ರೆ ನೀನ್ ಹೆಂಗ್ ನೀಡ್ತಿದ್ದ ತಿಳ್ಕೊರಿ ನೀವು ಈಟ್ ಗಿಂಡಿ ತುಪ್ಪ ಇದ್ರ 3 ತಿಂಗಳು ಮಾಡ್ತಿದ್ವು ಅದಕ್ಕ ಇವ ನೋಡಿ ಒಡ್ಡ ಕಟ್ಟಾನ ಆಕೆ ಸೂಜಿಲೆ ತುಪ್ಪ ನೀಡಕ್ಕೆ ತುಪ್ಪದ ಗಿಂಡಿ ಕಾಸಾಕ್ ಇಟ್ಟಿದ್ಲು ಒಲಿಗೆ ತಗೊಂಬಂದ್ಲು ಲೆಕ್ಕ ತತ್ತು ಗಿಂಡೆ ತುಪ್ಪ ಹಿಂಗ್ ನೀಡಕ್ ಹೋದ್ಲು ಗಿಂಡೆ ತುಪ್ಪ ಓಟು ಹೊತ್ಕೊಂಡು ಅಳಿಯನ್ ತಾಟ್ನಾಗ ಬಿದ್ದು ಬಿಡ್ತಿರ್ತಿ ಯಪ್ಪೋ ಅಂದ್ಲಕಿ ಹೋತೋ ತುಪ್ಪ ತಿಪ್ಪ ಯಪ್ಪ ಹೋತೋ ತುಪ್ಪ ತಿಪ್ಪ ಯಪ್ಪ ಸಂಕಟಕ್ಕೆ ತುಪ್ಪೋಟ ಬಿತ್ತಲ್ಲ ಏನ್ ಮಾಡ್ಬೇಕಿದ ನಾನು ಬತಿಗಟ್ರ ಚಿಂತಿಲ್ಲ ಇವಂಗ ಒಬ್ಬವಂಗ ಬಿಡಬಾರದು ಇದನ್ನ ಅನ್ಲಿಕ್ಕೆ ಏನಂದ್ರೆ ತಮ್ಮ ದಿನಾನ ಮಕ್ಕಳ ಜೊತೆಗೆ ಊಟ ಮಾಡಿ ಗುಡಿಯಪ್ಪ ಮಕ್ಕಳಂದ್ರೆ ಬೇರೆ ಅಲ್ಲ ಅಳಿಯ ಅಂದ್ರೆ ಬೇರೆ ಅಲ್ಲ ನಾನು ನಿಮ್ ಜೊತೆಗೆ ಊಟ ಮಾಡ್ತೀನಿ ಅಂತ ಯಾರು ಬೇಡ ಅಂತಾರತ್ತೇವ ಬಾ ಕುಂದ್ರು ಅಂದ ಬಂದು ಇದ್ರಿಗೆ ಕುಂತ್ಲು ನಿಮ್ಗೆ ಹೇಳ್ತೀನಿ ಕತಿ ಹೇಳಕ್ ಶುರು ಮಾಡಿಲ್ರಿ ಅಳಿಯಾಕ ಏನಂದ್ಲು ತಮ್ಮ ಸರ್ಕಾರಿ ಒಡ್ಡು ಅವ್ರ ಅತ್ತೆಂದ್ಲು ಎಂತ ಮಳೆ ಹೊಡಿತ ತಮ್ಮ ಬಿತ್ತಿವು ಮಳಿ ನೀರ್ ನಿಂತಿನ ಕೊಳತ್ ಹೊಕ್ಕಿತ್ತು ನಾನ ಮನ್ಯಾಗ ಗಂಡಸರಿದ್ದಿಲ್ಲ ನಾನಾ ಬಾಯ್ಗೋದ್ಲಿ ತಗೊಂಡು ಹೋಗಿ ಒಟ್ನಾಗ ಹಿಂಗ್ ಹರಿ ಮಾಡಿ ಬಂದ್ಬಿಟ್ಟೆ ಅಂದ್ಲ ಒಟ್ನಾಗ ಹಿಂಗ್ ಹರಿ ಮಾಡಿ ಬಂದ್ಬಿಟ್ಟೆ ಅಂತ ಹೇಳಿ ಯಾಕೆ ಗೋಧಿ ಹುಗ್ಗಿ ಒಟ್ನ್ಯಾಗ ಬಳ್ಳ ಹಾಕಿ ಹಿಂಗ್ ಹರಿ ಮಾಡಿಬಿಟ್ಟು ಅತ್ತಿ ಕಡೆಗಿದ್ದು ತುಪ್ಪೋಟ್ ಹರಿದು ಅಳಿಯನ್ ಕಡೆಗಿದ್ದು ತುಪ್ಪೋಟ್ ಹರಿದು ಅತ್ತಿ ಕಡೆಗೆ ಬಂದ್ಬಿಡ್ತು ಅಲ್ಲೆಲ್ಲೆಲ್ಲ ಅಂದ ನಮ್ಮ ಮತ್ತೆ ತುಪ್ಪಕ್ಕೆ ಲೆಕ್ಕ ಇಟ್ಟಾಳ ಬಾ ನೇನ ಮಾಡ್ತೀನಿ ಅಂದ ಉಲ್ಟಾ ಕತೆ ಹೇಳಿದ್ರೆ ಅತ್ತೆವ ನಾನ್ ನಿನ್ನೆ ಬರವನೆ ನಿಮ್ ಊರ್ಗೆ ಯವ್ವ ನಾ 3 ಕತ್ರಿ ನೋಡಿ ಅಲ್ಲ 4 ರಸ್ತಾ ಒಂದ ಕಡೆ ಕೂಡ್ತವ ಯವ್ವ ಈ ಕಡೆ ಒಂದು ಬಸ್ ಬಂತವ ಈ ಕಡೆ ಒಂದು ಲಾರಿ ಬಂತು ಈ ಕಡೆಯಿಂದ ಒಂದು ಕಾರ್ ಬಂತು ಈ ಕಡೆಯಿಂದ ಒಂದು ಜೀಪ್ ಬಂತು ಯವ್ವ ನಿನ್ಗೆ ಹೇಳ್ತೇನೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ಬಿಟ್ರ ಗಿಜಿ 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 ಆ ಗೋಧಿಗೆ ಓಟ ತುಪ್ಪದ ಕಲಿಸ್ಬಿಟ್ಟದ ಗಿಜಿ 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 ಗಿ ಹೌದನೇ ಅಪ್ಪ ಅಂದ್ರೆ ಏತಮ್ಮ ನನಗೆ ನೆನಪಿಲ್ಲ ಐತ್ಯಾರ ಇವತ್ತ ಮೈಲಾರ್ಲಿಂಗಪ್ಪ ಒಪ್ಪತ್ತದನೆ ಉಣ್ಣಂಗಿಲ್ಲ ನೀವು ಉಣ್ಣಪ್ಪ ಅಂದ್ರೆ ಇಂಥ ಆಗಿರ್ತಾರ ಊಟ ಅಂದ್ರೆ ಹೆಂಗಂದ್ರ ಗೋಧಿ ಹುಗ್ಗಿ ಊಟ ಈಗ ನೀವು ಯಾರ್ದಾರ ಮದುವೆಗೆ ಊಟಕ್ಕೆ ಹೋದ್ರೆ ಅಂದ್ರೆ 2 ಸ್ವೀಟ್ ಮಾಡಿಸಿದ್ರಂತಾರ ಒಂದು ಗೋಲಿ ಗುಂಡಾದಟ್ಟು ಒಂದು ಡ್ರೈ ಜಾಮೂನ್ ಇರ್ತೈತ್ರೆ ಈಟ ಒಂದ ದೌಡಿಗೆ ಸಹಿತ ಸಾಲದಲ್ಲ ಅದು ನಮ್ದು ಹೆಂಗ ಒಂದೊಂದು ತಾಬಂಡಿ ಗೋಧಿ ಹುಗ್ಗಿ ಇಷ್ಟಕ್ಕನೆ ತುಪ್ಪ ಗಟ್ಟಿಯನ್ ಹಾಲು ಹಾಕಿ ಹವಣಿಸಿದ ಹದ ಮಾಡಿ ಸ್ವರ ಹೊಡ್ಯಾಕ್ ಹತ್ಬಿಟ್ರೆ ಮುಂಗೈ ಗುಂಟ ಜೋರ ಬರ ಇಳಿತಿರ್ಬೇಕು ಹಿಂಗ್ ಕೆಳಗೆ ಇಳಿತಿರ್ಬೇಕು ಹಿಂಗ್ ಮ್ಯಾಕ್ ನೆಕ್ತಿರ್ಬೇಕು ಹಿಂಗ್ ಮ್ಯಾಕ್ ನೆಕ್ತಿರ್ಬೇಕು ಹಿಂಗ್ ನಮ್ದು ಇದು ಊಟ ಅಂದ್ರೆ ನಮ್ಮ ಊಟ ಇಂಥವ ನಮ್ಮ ಊಟ ಮತ್ ಹಿಂಗ್ ಊಟ ಮಾಡ್ಸರ ಅಳಿಯ ಜಗ ಬಿಡೋದ್ರ ಜಗ ಬಿಟ್ಟ ನಾನು 4 ದಿವಸ ಆದ್ರೆ ಜಪ್ ಅನ್ಲಿಲ್ಲ ಹೇಳ್ತಂದು 4 ದಿನದ ಹೊರತ ಓಣ್ಯಾಗ ಮಂದಿ ಒಂದು ನಮನಿ ಮಾತಾಡಕತ್ತಾರ ಹೋಗಿ ಊರಿಗೆ ಅಂದ್ಲು ಗಂಡಗ ಇಬ್ರು ಕೂಡಿ ಹೋಗೋಣ ಅಂದ ಇಲ್ಲ ನೀವು ಇವತ್ತು ಹೋಗ್ರಿ ನಾಳೆ ಬರ್ತೀನಿ ನಾನು ಬರ ಮುಂದ ಬೇಸನ್ ಉಂಡಿ ಮಾಡ್ಕೊಂಡ್ ಬರ್ತೀನಿ ಅಂದ್ಲು ಬರ್ಬೇಕ್ ನೋಡಂಗಾರ ಅಂದ ಬರ್ತೇನೆ ನೀವು ಹೋಗ್ರಿ ಅಂದ್
ಬಂದನ್ರಿ ಈಗ ಹೆಂಗ್ ಕಾರ್ಯಕ್ರಮ ನಡೆದತ್ ಅವ್ರ ಊರಾಗ ಒಂದು ಕಾರ್ಯಕ್ರಮ ಇತ್ತು. ಬಂದ್ ಹಿಂಗ್ ನಟ್ಟು ಮಂದ್ಯಾಗ ಕುಂತ ಇತ್ತಾಗ ಸ್ವಾಮಿಯವರು ಪ್ರವಚನ ಶುರು ಮಾಡಿದ್ರು. ಇವ ಅಲ್ಲಿ ಕನಸಿನ ಲೋಕದಾಗ ಹೋಗ್ಬಿಟ್ಟ. ಕನಸಿನಾಗ ಹೇಳ್ತಿ ಊರಿಂದ ಬಂದಂಗಾತು, ಡಬ್ಬೆನ ಉಂಡಿ ತೆಗೆದು ಬಾಯಾಗಿ ಇಟ್ಟಂಗಾತು, ಕಚಕ್ಕನ ಕಚ್ಚಿಬಿಟ್ಟ. ಮುಂದೆ ಕುಂತ ಸಾತ್ ನಿಂತ ಕಪಾಳ ಪಡೆದ್ ಬಿಟ್ರೆ ಬೋಳಿ ಹತ್ತಿ ಬಿದ್ದು ಬಿಟ್ಟದ್ದು. ಎದ್ದು ಕುಂತ ತಲೆ ಜಾಡಿಸಿ ನೋಡ್ತಾನ, ಎಲ್ಲಿ ಕುಂತೀನಿ ಅನ್ನೋದು ಖಬರ್ ತೆಪ್ಪ ಹೋಗ್ಬಿಟ್ಟಿತ್ತು. ಅವ್ನ್ ಏನಾಗ್ಬಿಟ್ಟಿತ್ತು ಅಂದ್ರೆ ಉಂಡಿ ಕನಸಿನಾಗ್ರಿ ಮುಂದೆ ಕುಂತವನು ಕುತ್ತಿಗೆ ಮ್ಯಾಗ ಒಂದು ವಾಳದ ಗಂಟಿತ್ತ, ಆ ಗಂಟು ಕಡದ್ ಬಿಟ್ಟದ. ಯಾವಾಗ ವಾಳದ ಗಂಟು ಕಡದ ಅವ ಹೊಟ್ಟಾಗ ಸಂಕಟ ಬಿದ್ದು ಸರ್ತ್ ನಿಂತ ಹೊಡೆದು ಬಿಟ್ರೆ ನಿಮ್ಗೆ ಹೇಳ್ತೇನೆ ಸಾಯುತನ ಉಂಡಿ ಅಂದಿರ ವರದಾನವನ್ನು ಹೊಡಿಸ್ಕೊಂಡಿದ್ದೆ. ಹೊಡ್ತಾ ಅಂದ್ರೆ ಅದಕ್ಕೆ ಆ ಹೆಣ್ಮಗಳು ಹೇಳಿದ್ಲು, ನೋಡಪ್ಪ ನೀನ್ ಹೇಳಿ ಪುಣ್ಯ ಮಾಡ್ಯಾಳ, ಬಂದು ಕರ್ಕೊಂಡು ಹೋದ್ರು, ನಮ್ ಯಾರು ಕರಿಬೇಕು ಅಂದ. ಯಾಕವಾ ಇದು ನಿನ್ ತವ್ರ ಮನೆ ಅಲ್ಲನು ಅಂದ. ಯಪ್ಪ ಹಂಗಂತ ಬಾಳೆ ಮಾಡಿವ ಅಂತ ಪಾಪ ಹೊಳೆ ನೀರಿಗೆ ಹೋತು. ನೀರು ತುಂಬ ಮುಂದೆ ದುಃಖ ತಡಿಲಿಲ್ಲ, ಯಾರ ಮುಂದೆ ಹೇಳ್ಬೇಕು? ಆ ಹರಿಯೋ ನೀರು ಹೇಳ್ತಾಳೆ, ಹೊಳಿ ಗಂಗಮ್ಮ ಹೇಳ್ತಾಳೆ, ಅಮ್ಮ ತಾಯಿ ಗಂಗಮ್ಮ ನೀನು ನನ್ನ ತವರು ಒಂದು ಹಾದು ಹರಿದು ಹೋಗ್ತೀಯ ತಾಯಿ. ನಮ್ಮವ್ವ ಹೊಳಿ ನೀರಿಗೆ ಬಂದಿರ್ತಾಳ, ನೆನಪು ಮಾಡ್ಬೇ ಮಗಳನ್ನ ನೆನೆಸ್ತಾಳ, ಕರ್ಕೊಂಡು ಹೋಗನ್ನು. ನಮ್ಮ ಅಣ್ಣ ಎತ್ತುಗಳು ಮೈ ತೊಳೆಯಕ್ ಬಂದಿರ್ತಾನೆ, ನೆನಪು ಮಾಡ್ಬೇ ತಂಗಿ ನೆನೆಸ್ತಾಳ, ಕರ್ಕೊಂಡು ಹೋಗನ್ನು ಅನ್ಕೊಂತ ನಿಂತೈತಿ. ಪಾಪ ಕಾಲು ಜಾರಿ ನೀರಾಗಿ ತೇಲ್ಕೊಂಡು ಹೋಗಿಬಿಡ್ತು. ಮುಂದೂರು ಊರಿಗೆ ಅಣ್ಣ ನೀರಿಗೆ ಬಂದಾನ. ನೀರಿಗೆ ಅಂತ ಕೈ ಹಾಕಿದ್ರು ತಂಗಿ ಹೆಣಾನ ಬಂದತ್ತ ಅವ್ರ ಮನೆ ಹಬ್ಬ ಮಾಡಕ್. ಹೆಗಲ್ ಮ್ಯಾಲ ತಂಗಿ ಹಾಕೊಂಡು ಓಡೋಡಿ ಮನಿಗ್ ಬರ್ತಾನ. ಅವ್ವ ತಂಗಿ ಬಂದಾಳವ್ವ ಹಬ್ಬ ಮಾಡಕ್ಕವ. ಯಾವ ತಂಗಿ ಆ ಮನಿಗ್ ಬಂದು ನಕ್ಕು ನಲಿಬೇಕಾಗಿತ್ತೋ ಆ ತಂಗಿ ಹೆಣ ಸಿಂಗಾರ ಮಾಡಿ ಗ್ವಾಡಿ ಕುಂದಿರಿಸಿ ಬೋರಾಡಿ ಅಳಬೇಕಾದ ಪರಿಸ್ಥಿತಿ ಆ ಮನೆಯವರಿಗೆ ಬಂತು. ಅದಕ್ಕೆ ಪಾಪ ಹೆಣ್ಮಕ್ಳು ತಾಯಿಲೆ ತವ್ರ ಮನೆಗೆ ಹೋಗಬಾರ್ದು ಅಂತ ಕಣ್ಣೀರ್ ಹಾಕ್ತಾವ. ಹಡೆದಮ್ಮ ಇದ್ದಾಗ ನಡುಮಾನಿ ನನಗಿತ್ತ, ಹಡೆದಮ್ಮ ಇದ್ದಾಗ ನಡುಮಾನಿ ನನಗಿತ್ತ, ಕಡಗದ ಕೈಯ ಸೊಸೆ ಬಂದು, ಕಡಗದ ಕೈಯ ಸೊಸೆ ಬಂದು ನಡೆವಾಗ ತುದಿಗಟ್ಟಿ ನನಗ ಎರವಾಯ್ತ. ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆವಳು, ಅಣ್ಣನ ಹೆಂಡತಿ ಕಣ್ಣಿಗೆ ಒಳ್ಳೆವಳು, ಸುಣ್ಣದ ನೀರ ಒಲೆ ಮುಂದ, ಸುಣ್ಣದ ನೀರ ಒಲೆ ಮುಂದ ಇಟ್ಟಕೊಂಡು ಎಮ್ಮೆಯ ಹಾಲೆಂದು ಬಡಿಸಾಳ. ದಂಡಿಗೆ ಹೋದಣ್ಣ ದುಂಡು ಮಲ್ಲಿಗೆ ತಂದ, ದಂಡಿಗೆ ಹೋದಣ್ಣ ದುಂಡು ಮಲ್ಲಿಗೆ ತಂದ, ತಂಗಿ ಕೇಳುತ್ತೆ ತಡಿಯಂದ, ತಂಗಿ ಕೇಳುತ್ತೆ ತಡಿಯಂದ, ನನ್ನಣ್ಣ ಮಡದೆ ಕೇಳುತ್ತೆ ಮುಡಿಯಂದ. ಗಂಜಿಯ ಕುಡಿದರು ಗಂಡನ ಮನಿಲೇಸು, ಅಂದಣದ ಮ್ಯಾಲ ಚೌರವ ಸಾರಿದರು, ಹಂಗೀನ ತವರ ಮನಿ ಸಾಕೋ ಸಾಕು. ಎಂದೆಂದು ನಾನು ಈ ಮನೆಗೆ ಬರಬಾರ್ದು ಅಂತ ತಾಯಿ ಕಣ್ಣೀರ್ ಹಾಕ್ತಾಳ. ಒಂದು ಮಾತು ಮಾತ್ರ ಸತ್ಯ, ಯಾವ ಅಣ್ಣತಂದ್ರು ಒಡ ಹುಟ್ಟಿದ ಅತ್ತಂಗರ ಕಣ್ಣಾಗ ನೀರು ತರಿಸ್ತಾರ, ಅವರ ಜೀವನ ಮಾತ್ರ ಎಂದೆಂದು ಉದ್ಧಾರ ಆಗೋದಿಲ್ಲ. ಈಗ ರಾಶಿ ಮಾಡೋ ಪದ್ಧತಿ ಹೋಗ್ಬಿಟ್ಟದ್ದು. ಮೊದಲೆಲ್ಲ ಜೋಳದ ರಾಶಿ ಮಾಡಿದ ಮೇಲೆ ಮೊದಲೇ ಬಂಡಿ ಜೋಳ ತಂದ ಹಾಗೆ ಹಾಕೋ ಮುಂದೆ ಒಡ ಹುಟ್ಟಿದ ಅತ್ತಂಗರಿಗಳಿಂದ ಬಂಡಿ ಪೂಜೆ ಮಾಡಿಸ್ತಿದ್ರು. ಬಂಡಿ ಪೂಜೆ ಮಾಡಿದ ತಂಗಿ ಉಡಿ ಒಡ್ಡಬೇಕು, ಅಣ್ಣ ಉಡಿಯೊಳಗೆ ಜೋಳ ಹಾಕ್ಬೇಕು. ಉಡಿ ತುಂಬಿದ ತಂಗಿ ನಕ್ಕು ಬಿಟ್ಲಂದ್ರೆ ಅಣ್ಣನ ಬದುಕು ವರ್ಷದ ಉದ್ದಕ್ಕೂ ನಕ್ಕಂತ ಹೋಗಿ ಬಿಡಬೇಕು. ಒಂದ್ಸಲ ತಂಗಿ ಅಂತಾಳ, ಅಣ್ಣ ನನಗೆ ಜೋಳ ಕೊಡಪ್ಪ. ಕೊಟ್ಟಿನಲ್ವಾ ಅಂದ. ಇನ್ನಷ್ಟು ಕೊಡು ಅಣ್ಣ. ಸುಮ್ಮನಾಗ್ಬಿಟ್ಟೆ. ಯಾಕೋ ನಮ್ಮ ಅಣ್ಣ ಸುಮ್ಮನಾದ. ಪಾಪ ಕಣ್ಣೀರ್ ಹಾಕೊಂಡು ತನ್ನ ಮನೆಗೆ ಹೋಗ್ಬಿಡ್ತು. 1-2 ತಿಂಗಳು ಕಳೆದ ಮೇಲೆ ಮನೆಗೆ ಬಳಸೋದಕ್ಕೆ ಜೋಳ ಬೇಕಾಗಿ ಹಾಗೆ ತೆಗೆದು ನೋಡಿದ್ರೆ 80 ಚೀಲ ಜೋಳ ಹಿಡಿಯುವಂತ ಹಾಗೆ ಅರ್ಧಕ್ಕರ್ಧ ಖಾಲಿಯಾಗಿ ಹೋಗಿಬಿಟ್ಟಿತ್ತು. ಹಾಗೆ ತೆಗದಿಲ್ಲ, ಜೋಳ ಬಳಸಿಲ್ಲ, ಹಾಗೆದಾಗ ಅರ್ಧ ಜೋಳ ಇಲ್ಲ. ಮತ್ತೆ ಎಲ್ಲಿ ಹೋದೋ ಹಂಗಾರ? ಬಹಳ ಶಣೆ ಇದ್ದ ಅವ್ರ ಅಣ್ಣ. ಮಕ್ಕಳಿಗೆ ಹೇಳ್ದ, ತಮ್ಮ ಮುಚ್ಚಿರ್ಲಿ ಹಾಗೇನ ಅಂದ. ಹಾಗೆ ಮುಚ್ಚಿಸಿ ಸೀದಾ ನೇಕಾರ ಮನೆಗೆ ಹೋದ. 1 7 ಹೂವಿನ ಸೀರೆ ನೇಯಕ್ ಹಾಕಿದ. ತಂಗಿ ಊರಿಗೆ ಹೋದ. ತಂಗಿ ಕರ್ಕೊಂಡು ಬಂದು ಸೀರೆ ತಂದು ತೋರಿಸ್ತಾನ, ನೋಡುವಾಗಿದೆ ಹೆಂಗೈತಿ ಅಂತ. ಅಣ್ಣ ಬಾಳ ಚಂದ ಐತಿಪ್ಪ. ಅತ್ತಿಗೆ ಮುಗ್ ತಂದಿ? ಇಲ್ಲವಾ, ನಿನಗ್ ತಂದೇನೆ. ನನಗೆ ಯಾಕಣ್ಣ? ಹಬ್ಬ ಅಲ್ಲ, ಹುಣ್ಣಿಮೆಲ್ವಾ?
ಭಾಳ ದಿವಸ ಆಗಿಲ್ವಾ ನಿನಗೆ ಸೀರೆ ಉಡಿಸಿಲ್ಲ, ಉಟ್ಕೊಂಬೋಗಿ ನೋಡೋಣ ಹೆಂಗೆ ಕಾಣಿಸ್ತೀಯ ಅಂದ. ತಂಗಿ ಒಳಗೆ ಹೋಗಿ ಸೀರೆ ಉಟ್ಕೊಂಬಂದು ಇದ್ರಿಗೆ ನಿಂತಲು. ಯವ್ವ, ನಮ್ಮ ಮನೆ ಲಕ್ಷ್ಮಿ ಇದ್ದಂಗದೇ ತಾಯಿ, ಏನೇ ಇಲ್ವಾ ಹಾಗೆ ತೆಗಿಬೇಕಾಗೈತಿ, ಬಾಟ್ ಪೂಜೆ ಮಾಡು ಅಂದ. ತಂಗಿ ಬಂದ ಹಾಗೆ ಪೂಜೆ ಮಾಡಿ ಹಾಗೆ ತೆಗೆದು ನೋಡಿದ್ರೆ ತುಂಬಿದ ಹಾಗೆ ಹೆಂಗಿತ್ತು ಹಂಗ ಇತ್ತಂತ. ಆ ಹಾಗೆ ಸರಿಸಿದ ತಂಗಿ ಹೆಂಗಿದ್ದಾಳು, ಹಾಗೆ ತುಂಬಿಸಿದ ಅಣ್ಣ ಹೆಂಗಿದ್ದಾರೋ ಆ ಅಣ್ಣ ತಂಗಿಯ ನಿಷ್ಠೆ ಹೆಂಗಿದ್ದಿರ್ಬೇಕು. ಅದಕ್ಕೆ ನಾ ಹೇಳೋದು, ಯಾವ ಅಣ್ಣ ತಂದ್ರು ಒಡ ಹುಟ್ಟಿದ ಅಕ್ಕಂಗ್ರ ಕಣ್ಣಾಗ ನೀರು ತರಿಸ್ತಾರ, ಅವ್ರ ಜೀವನ ಮಾತ್ರ ಇಲ್ಲಿಂದ ಉದ್ಧಾರ ಆಗೋದಿಲ್ಲ. ಹೆಣ್ಮಕ್ಳು ಹೆಚ್ಚಿಂದ ಏನು ಬೇಡದಲ್ರಿ. ನಮ್ಮ ಮನ್ಯಾಗ ತವ್ರ ಮನೆಯಿಂದ ನೀವು 4 ಒಂದು ನೂಲಿನ ಸೀರೆ ಉಡಿಸೋಲ್ರಿ, ಉಟ್ಕೊಂಡು ಗಂಡನ ಮನೆಗೆ ಹೋಗಿ ಓಣಿ ತುಂಬಾ ಅಡ್ಡಾಡ್ತೈತಿ. ಮಂದಿ ಕೇಳಬೇಕು, ಯಾವಾಗ ಬಂದೆ ತಂಗಿ ಅನ್ಬೇಕು. ಇದನ್ನ ನಮ್ಮ ಅಣ್ಣ ಉಡಿಸ್ಯಾನ. ಅಲ್ವೇ ಯಾವಾಗ ಬಂದೆ, ಅದ ಹೇಳಿದ್ನೆಲ್ಲ ನಮ್ಮ ಅಣ್ಣ ಉಡಿಸ್ಯಾನ. ಅಣ್ಣ ಉಡಿಸ್ಯಾನ ಅನ್ನೋದು ಅಷ್ಟು ಪ್ರೀತಿಯಪ್ಪ. ಆ ಪ್ರೀತಿ 2 ಮಾತಿಗೆ ನಾವು ಯಾರೋ ಆಗಿ ಹೋಗ್ಬಿಟ್ವಲ್ಲ. ಅಂದ್ರೆ ನಾ ಹೆಣ್ಮಕ್ಳು ಅದಕ್ಕೆ ಏನಂತವು, ಹೆಣ್ಣಾಗಿ ಹುಟ್ಟದ ಬೇಡ, ಹೆಣ್ಣಾಗೋದಕ್ಕಿಂತ ಮಣ್ಣಾಗಿ ಮರ ಆದ್ರೆ ಬಂದವ್ರಿಗೆ ನೆರಳಾದೇನೋ ಅಂತ. ಆದ್ರೆ ಒಂದೊಂದ್ಸಲ ಸಿಟ್ಟಿಗೆದ್ದು ಹೆಣ್ಮಕ್ಳು ಏನಂತಾರ ಗೊತ್ತೇನ್ರಿ, ಹೆಣ್ಣು ಹಡಿಯಲಿ ಬೇಕು ತವರಿಗೆ ಕೊಡಬೇಕು, ಹೆಣ್ಣು ಹಡಿಯಲಿ ಬೇಕು ತವರಿಗೆ ಕೊಡಬೇಕು, ತವ್ರ ಮನೆ ಲೈಸೆನ್ಸ್ ರಿನ್ಯೂವಲ್ ಆಗ್ಬೇಕು, ತೆಜೂರಿ ಕಿಲಿ ಕೈ ನನ್ನ ಕೈಯಾಗಿ ಸಿಗಬೇಕು ಅಂತ. ನಾನ ಹೆಣ್ಣು ಹಿಡಿದು ತವ್ರ ಮನೆಗೆ ಕೊಟ್ಟೆ, ಅದ ನನ್ನ ಯಾರು ಕೇಳಾರು ಅಂತ. ನೋಡ್ರಪ್ಪ, ಪ್ರೀತಿಯಿಂದ ಬೇಕನ್ನೋರು ಕೊಟ್ಟು ತಗೊಂಡು ಮಾಡ್ತಾರ. ಎಲ್ಲ ಅಣ್ಣತಮ್ಮರಿಗೆ ಹಂಗ ಅಂತಲ್ಲ. ಅಣ್ಣತಮ್ಮರ ಗಂಡ್ರು ಎಷ್ಟು ಪ್ರೀತಿ ಇರ್ತೈತಿ, ಅಷ್ಟು ದೂರದಿಂದ ಬರೋ ತಮ್ಮನ್ ನೋಡೆ ಬಾಕ್ಕ ಹಾಡ್ತಾಳ. ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ, ದೊರೆ ನನ್ನ ತಮ್ಮ ಬರುವಾಗ, ಯಾಲಕ್ಕಿ ಗೊನಿಬಾಗಿ ಹಾಲ ಸುರಿದಾವ. ಅಷ್ಟು ಪ್ರೀತಿಯಿಂದ ಬದುಕಿದಂಥವ್ರನ್ನ ನಾವು ನೋಡಿದ್ದೀವಿ. ಅದಕ್ಕೆ ನಮ್ಮ ಜೀವನದೊಳಗ ನಾನು ಆರಂಭದಲ್ಲೇ ಹೇಳಿದ ಹಾಗೆ, ಸಂಸಾರವೆಂಬುದು ಸಾಗರದ ಹೊಳೆಯವ, ಈಜಬಲ್ಲವಾಗ ಎದೆಯುದ್ದ, ಹನಿಗೆ ಹನಿಗೂಡಿದರ ಹಳ್ಳವ ಗೆಳತಿ, ತೆನೆಗೆ ತೆನೆ ಕೂಡಿದರ ರಾಶಿ, ಹನಿಗೆ ಹನಿ ಕೂಡಿ ರಾಶಿ ಮಾಡೋಣ, ಪ್ರೀತಿಯನ್ನು ಹಂಚಿಕೊಂಡು ಈ ಭವಸಾಗರವನ್ನು ದಾಟೋಣ. ಆ ಕೃಪೆಯನ್ನ ಸ್ವಾಮೀಜಿ ನಮಗೆ ಸದಾಕಾಲ, ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಗಿಗರು ಪೂಜ್ಯರು ನಮಗೆಲ್ಲ ಸದಾಕಾಲ ಆಶೀರ್ವದಿಸಲಿ ಅಂತ ಹೇಳ್ತಾ, ಜನಪದರ ಮಾತಿನಲ್ಲಿ ಹೇಳೋದಾದ್ರೆ, ನನಗೆ ಇಲ್ಲಿ ಕರೆಸಿ ನಮ್ಮ ಹೆಸರು ನಮ್ಮ ಅಪ್ಪು ಪಟ್ನ ಶೆಟ್ಟಿ ಸರ್ ಹೇಳಿದ್ರು, ಅವ್ರ ಹೆಸರು ಶಿಕ್ಷಕರು ಒಬ್ರು ಫೋನ್ ಮಾಡಿ ಹೇಳಿದ್ರು ನಂತರದಲ್ಲಿ. ಎಲ್ಲಾರು ಯಾರು ಬರ್ತಾರೋ ಅಷ್ಟು ಅಪ್ಪು ಪಟ್ನ ಸರ್ ಹೆಸರೇ ಹೇಳೋರು. ಅಪ್ಪು ಪಟ್ನ ಸೇರಿಸ ನಿಮ್ಗೆ ಕೂತ್ ಮಾತಾಡ್ತಾರೆ, ಅಪ್ಪು ಶೆಟ್ಟಿ ಹೇಳ್ಯಾರ್ರಿ ನನಗಾಗ ಅವರು ಈ ರಾಜ್ಯದ ಮಂತ್ರಿ ಆಗಿದ್ದವರು, ಅವ್ರ ಪರಿಚಯ ಇವ್ರು ಮಾಡಕ್ ಹೋಗ್ರು. ನನಗೆ ಮುಜುಗುರ ಅನ್ಸೋದು ನಮ್ಮನ್. ಇವತ್ತಿಲ್ಲಿ ಬಂದ ಮೇಲೆ ಅವರು ವೇದಿಕೆ ಮೇಲೆ ಸಹಿತ ಹತ್ತಿಲ್ಲ. ಭಕ್ತಿ ಅನ್ನೋದು ಹೆಂಗಿರ್ತೈತೆ ಅನ್ನೋದು ಅದ್ರ ಹಿಂದೆ ಮಾಡುವಂಥ ಶಕ್ತಿ. ಹಂಗಿದ್ರೆ ಮಾಡಿದೇನೆಂಬುದು ಅನ್ನೋ ವಚನವನ್ನ ಹೇಳಿದ್ರಲ್ಲ ಸರ್, ಹೇಳಿದ್ರಲ್ಲ. ಆ ರೀತಿಯೊಳಗೆ ಎಲ್ಲಾ ಭಕ್ತರು ನೀವು ಬಹಳ ಭಕ್ತಿವಂತರದಿರಿ. ಮತ್ತು ನನ್ನದು ಅನ್ನುವಂಥದ್ದು ಇರಬಾರದು ಅನ್ನೋದನ್ನು ಗುರುಗಳು ಏನು ಆರಂಭದೊಳಗೆ ಹೇಳಿದ್ರು, ಅದನ್ನು ಭಾಷಾ ನೀವೆಲ್ಲರೂ ಅದನ್ನ ಅನುಸರಿಸ್ಕೊಂಡು ಬಂದಿರಿ. ಆ ರೀತಿಯೊಳಗೆ ಕರೆಸಿ ಇಂತಹ ಒಂದು ಪುಣ್ಯಕ್ಷೇತ್ರದೊಳಗೆ ಸೇವಾ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಿದ್ದು ಮಠ ಅವರು ಹಾವೇರಿಗೆ ಆಮಂತ್ರಣ ಕೊಡಕ್ಕೆ ಬಂದಿದ್ರು. ನಾನು ಹೇಳಿದೆ ಅವ್ರಿಗೆ, ಬ್ಯಾಡ್ರಿ ಕ್ಯಾಟ್ ಬಿಸಲು ದೂರದ್ದಾರಿ, ವ್ಯಾಟ್ಸಪ್ನಾಗ ಒಂದು ಇನ್ವಿಟೇಷನ್ ಕಾರ್ಡ್ ಹಾಕಿರೋ ತಂದೆ ಸಾಕು ಅಂದೆ. ನಮ್ಮ ಮಠದ ಪದ್ಧತಿ ಐತಿ, ನಾವು ಬಂದು ಕೊಡೋರ ಅಂತೇಳಿ ಅವರಲ್ಲಿ ಅಲ್ಲಿವರೆಗೆ ಬಂದ್ರು ಆಮಂತ್ರಣ ನೀಡಿ. ಇಲ್ಲಿ ಬಂದ ಮೇಲೆ ಗುಡ್ಡೋಡೆಯವರು ಮನೆಗೆ ಕರ್ಕೊಂಡೋಗಿ ಬಿಜಾಪುರದೊಳಗೆ ನಿಮ್ಮೆಲ್ಲರ ಪರವಾಗಿ ಅವ್ರು ಮಾಡಿದ ಅದು ಎಂತ ಭಕ್ತಿ ಸಂಪನ್ನರದಾರ, ಏನು ನೋಡಿದ್ರ ಅಷ್ಟು ಎತ್ತರ. ಆದ್ರೆ ವಿನಯ ಒಂದು ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಅವ್ರು ಹೇಳಿದ್ರು. ಆ ಬಸವ ತತ್ವವನ್ನ ಬದುಕಿ ತೋರಿಸ್ತಿರಂತವ್ರು ಗುಡ್ಡುವಡಿಗೆ ಮನೆ ತಂದಂಥವ್ರು ನಿಮ್ಮೆಲ್ಲರ ಪರವಾಗಿ ಸತ್ಕಾರ ಮಾಡಿದ್ದಾರೆ. ಈ ಕಮಿಟಿಯವರಿಗೂ ನಿಮಗೂ ನನಗೆ ಅವಕಾಶ ಕೊಟ್ಟು ಎಲ್ಲರಿಗೂ ಕೇಳಿದ ನಿಮಗೂ ವಂದಿಸ್ತಾ, ಆಗ್ಯಾವ ನಮ ಜ್ವಾಳ ಉಳಿದಾವ ನಮ್ಮ ಹಾಡ, ಈಗ ಸಾಕೋವ ನಿನ ಕಲ್ಲ, ಈಗ ಸಾಕೋವ ನಿನ ಕಲ್ಲು ಕೈಯಾನ, ಹಾಕಿದುಂಗೂರ ಸವೆದಾವ, ಹಾಕಿದುಂಗೂರ ಸವೆದಾವ, ಆದ
ಮುಕ್ಕಿಗೆ ಶರಣು ಗೋಧಿ ಕಲ್ಲಿಗೆ ಶರಣು, ಆದ ಮುಕ್ಕಿಗೆ ಶರಣು ಗೋಧಿ ಕಲ್ಲಿಗೆ ಶರಣು. ಓಂ ನಾಮ ಶಿವಗ ಶಿವ ಶರಣು, ಓಂ ನಾಮ ಶಿವಗ ಶಿವ ಶರಣು ಸದಾ ಶಿವ, ನಿಮ್ಮ ಪಾದಕ್ಕ ನಮ ಶರಣೋ, ನಿಮ್ಮ ಪಾದಕ್ಕ ನಮ ಶರಣು.